ನಾನು ಗ್ರಾಮ ಪಂಚಾಯತ್ ಸದಸ್ಯ. ಹಾಂ ರೀ. ಸಾವಳಿ ಬಿ. ಹಾಂ ರೀ. 2ನೇ ಏಪ್ರಿಲ್ ರೀ 10 ವರ್ಷ ಬಂತು. ಅದಕ್ಕೆ ಇಲ್ಲಿ ಎಲ್ಲ ಕೆಲಸಗಳು ಕಿಗಾಡಿವಿ, ಕೆಲಸ ನಡೆದ್ರೆ ರೋಡಿದು ದುಮ್ಮ ಅಲತ್ತದ. ಒಂದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಇದು 1 ವರ್ಷ ಮೇಲೆ ಐತ್ರಿ. ಇನ್ನೂ ಪೂರ್ಣಗೊಂಡಿಲ್ಲ. ಇನ್ನೂ ಇಲ್ರಿ, ಬರೀ ಕೆದರಿಕೆ ಅದಿಟ್ಟು ನಾರಿ ಮಾಡಿ ಹೋಗ್ಯಾರ. ಅದು ಭೀ ಕಚ್ಚಿ ಬಿಚ್ಚಿ ಆಗ್ಯದ ಐತಿ. ಈಗ ಅವು ಇದು ಉದ್ಯೋಗಾತ್ರಿ ಭೀ ಬರೋಬರ ಆಗ್ತಾ ಇಲ್ಲ. ಕಂಪ್ಯೂಟರ್ ಅಪಟ್ರ್ ಭೀ ಬರೋಬರಿಲ್ಲ. ಯಾರ್ಯಾಕೆ ಲೇಬರ್ಗಳು ಬಂದ್ರೆ ಅವ್ರು ಜಾಬ್ ಕಾರ್ಡ್ ಮಾಡ್ಕೊಡಲ್ಲ. ನಾವು ಹೇಳೋದು ನಮ್ಗೆ ಓಟ್ ಹಾಕಿ ಗೆಲ್ದವ್ರಿ ಮಾತೇ ಕೇಳವ. ಕಂಪ್ಯೂಟರ್ ಆಪ್ರೇಟರ್ ಯಾರು ರೀ? ಗುರು ಅಂತನ ರೀ ಹೆಸರು ರೀ? ಗುರು ಹಳ. ಇವೆಲ್ಲ ಸಮಸ್ಯೆ ಅವ ರೀ. ನಾವೇನು ಹೇಳ್ತೇವೆ ಪಂಚಾಯತ್ ಮೆಂಬರ್ಗಳೇನೋ ಸಮಸ್ಯೆ ಕೇಳಲ್ಲ ಕೇಳವ. ಯಾರು? ಗುರು ಕಂಪ್ಯೂಟರ್ ಅಪಟ್ರ. ನಾ ಏನು ಮಾಡಿದ್ರಿ ಇದೇ ಭಾಳ ಸಮಸ್ಯೆ ಅದ್ರಿ. ಅದಕ್ಕೆ ಹೇಳ್ತದೆ ಸರ. ಮತ್ತೆ ಸಂಬಂಧಪಟ್ಟ ಪಿ ಡಿ ಒ ಆಫೀಸರ್ಗೆ ನೀವೇನಾರ ದೂರ ಕೊಡ್ಬೇಕಲ್ಲ? ಪಿ ಡಿ ಅವ್ರಿಗೆ ಭೀ ಹೇಳಿದೇವ್ರಿ. ಅವರು ಹ್ಞೂ ಅಂತಾರ. ಆಯ್ತು ಗುರುಗೆ ಕೇಳ್ರಿ ಅಂತ. ಈಗ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಅವ್ರ ಮೇನ್ ತೊಗೋಬೇಕಲ್ರಿ. ಏಸ್ ಮನಿಗಳು ನಡೆದವ, ಯಾವ ಹಂತದಾಗ ಏಸ್ ಬಿಲ್ ಆಗ್ಯಾವ, ಅವೆಲ್ಲ ಮಾಹಿತಿ ಕೊಡು, ನಮಗೆ ಒಂದು ಪ್ರಿಂಟ್ ಕೊಡ್ರಿ ಅಂತಂದ್ರೆ ಕೊಡ್ತಾರೆ ಮೇಡಮ್. ಆ ಗುರುಗೆ ಕೇಳಿದ್ರೆ ಮೇನ್ ದೊಡ್ಡ ಆಫೀಸರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವ್ರ. ಯಾರು? ಪಿ ಡಿ ಅವ್ರು. ಅವ್ರು ಕೊಡ್ಬೇಕಿಲ್ಲ. ಅಧ್ಯಕ್ಷ ರಮೇಶ್ ಕಣ್ಗೊಂಡ್ರಿ. ಅವರು ಹೇಳ್ತಾರ. ಏನಂತ ಹೇಳ್ತಾರ? ಅವರು ಕೊಡ್ರಿ ಅಂತಾರೆ. ಎಲ್ಲ ಸದಸ್ಯರಿಗೆ ಒಂದೊಂದು ಮಾಹಿತಿ ಕೊಡ್ರಿ, ಎಷ್ಟು ಮನಿಗಳು ನಡೆದಾವ, ಈಗ ಎಷ್ಟು ಬಿಲ್ ಆಗ್ಯಾವ, ಯಾವ ಹಂತದಾಗ ಎಲ್ಲ ಹೇಳ್ಯಾರ. ಅಂದರೂ ಕೊಡ್ತಾ ಇಲ್ಲ. ಮೇನ ರಫೀಕಾ, ಪಿ ಡಿ ಒ ಮೇಡಮ ಮತ್ತು ಕಂಪ್ಯೂಟರ್ ಅಪಟ್ರ ಇವ್ರದ್ದು ಭಾಳ ಸಮಯ ತಡಿಬ್ಯಾನಿ. ಅವ ಅಕೌಂಟೆಂಟ್ ಸರ್. ಅಕೌಂಟೆಂಟ್ ಏನು ಕೆಲಸ ಇಲ್ಲ, ಬಗ್ಸಿಲ್ಲ. ಯಾವ್ರೇ ಮುಟ್ಟಿಸನ ಬಂದ್ರೆ ಸುಮ್ಮನೆ ಹ್ಯಾಂಗೆ ಇರ್ಬೇಕು ಹ್ಯಾಂಗೆ ಮಾಡೋದು. ಎಲ್ಲ ಮಂದಿ ಕೆಲಸ ಇರ್ತಾವಲ್ರಿ. ಒಂದು ಸಂಡಾಸ್ ರೂಮಿಂದ GPS ಮಾಡ್ಬೇಕಾದ್ರೆ ರೊಕ್ಕ ತೊಗೊತಾರೆ. ಎಷ್ಟು ತೊಗೊತಾರೆ? ಫ್ರೀ ಮಾಡತ್ತ ನಾವು ಹೇಳ್ತೀವಲ್ರಿ, 500 ತೊಗೊತಾರ. ಒಂದೊಂದು ಮನೆಗಳು GPS ಮಾಡಂದ್ರೆ ಒಬ್ಬೊಬ್ರು ಬಲ್ಲಿ 5,000. ಇಲ್ಲ, ನಿಮ್ಮ ಪಂಚಾಯತಿ ಕಡೆದು ಏನಾರ ಅದಕ್ಕೆ ಫಿಕ್ಸ್ ಮಾಡಿರೇನು? ಇಲ್ರಿ, ಏನು ಮಾಡಿಲ್ಲ. ಅವ್ರಿಗೆ ಪಗಾರ ಅದ ರೀ. ಒಂದು ಮನೆಗಳು GPS ಮಾಡಂದ್ರೆ ಅವ್ರ ಬಲ್ಲಿ 5,000 ತೊಗೋಣ. ಕಂಪ್ಯೂಟರ್ ಗುರು ಅದ, ಡಾಟಾ ಆಪ್ಟರ್. ಯಾರ ಬಲ್ಲಿ ತೊಗೊಂಡಾರ? ಭಾಳ ಮಂದಿ ಬಿ ತೊಗೊಂಡ. ಇಲ್ಲ, ಸುಳ್ಳು ಆರೋಪ ಅದ ಅಂತ ಅವ್ರು ಹೇಳಪ್ಲೇ ಇರೋರಿ. ಇನ್ನೂ ಬಿಲ್ ಒಂದು ಉಳ್ದವ, 2 ಉಳ್ದವ. ಅವ್ರು ಒಟ್ಟು ಪರೇಶಾನಾಗಿ ಬಿಟ್ರ. ಏಸ್ ಬಿಲ್ ಆಗ್ಯಾವ ಹೇಳು? 3 ಬಿಲ್ ಆಗ್ಯಾವ. ಇನ್ನೂ ಒಂದು ಬಿಲ್ ಆಗ್ಯಾವ. ಲೇಬರ್ ಕಾರ್ಡ್. ಈಗ ನಿಮಗೆ ಮನೆ ಬಿಲ್ಲಿಗೆ ಏನು ರೊಕ್ಕ ಕೊಡ್ತೀರಿ? ಅದು ಫೋಟೋಕೊಂಡು 500 ರೂಪಾಯಿ ತೊಗೊಂಡಾರ್ರಿ. ಮತ್ತು ಲೇಬರ್ ಕಾರ್ಡಿನ ಹಾಕ್ತಾನೆ ಅಂದ್ರೆ ಅದನ್ನ ತೊಗೊಂಡಾರ. ಬಟ್ ಟೋಟಲ್ ಇರ್ತದ ಹೇಳು? ಟೋಟಲ್ ರೀ 2,000 ರೂಪಾಯಿ ತೊಗೊಂಡ. ಇದಕ್ಕೆ ತೊಗೊಂಡು ಅದು ಲೇಬರ್ ಕಾರ್ಡ್ ಹಾಕ್ತೀನಿ ಅಂತ ತೊಗೊಂಡ. ಇದು ತಪ್ಪಲ್ಲ ಸರ್? ಹಾಕ್ತಾನೆ ಹಾಕ್ಲಿಲ್ಲ ರೀ. ಈಗ ಅಂದ್ರೆ ಕೇಳೋ ಒಂದ್ಸಲ ಆಗ್ಯದ ನಮ್ಗೆ ಲೇಬರ್ ಕಾರ್ಡ್ ಅಂತ. ಇಲ್ಲ, ಲೇಬರ್ ಕಾರ್ಡ್ ಏನದಲ್ಲ ನೀವು ಮಾಡಿ ಅದು ಕೊಟ್ಟಿಲ್ಲ ರೀ. ಅದು ಮನೆ ಹಾಕ್ತೀವಿ ಲೇಬರ್ ಕಾರ್ಡಿನ ಅಂತ ಇರ್ತದಲ್ರಿ. ಅದು ಬಜೆಟ್ ಇಟ್ಟಿರ್ತದೆ ಬರ್ತಾವಲ್ರಿ. 25,000 ರೂಪಾಯಿ ಎಲ್ಲರೂ ಹೇಳ್ಬೇಕು 5,000 ರೂಪಾಯಿ ಕೊಡುವಪ್ಪ, ನಿನ್ನ ಬಿಲ್ ಹಾಕಿಸ್ತೀನಿ ಅಂತ ಹೇಳಿದ್ರು. ನಂಬಲ್ಲಿ ರೊಕ್ಕ ಇಲ್ಲ ಅಂತೇಳಿ ನಮ್ಮ ಮತ್ತವ್ರಲ್ಲಿ ಬಡ್ಡಿ ಹಂಗೆ ತೆಗೆದು ಅದನ್ನು ರೊಕ್ಕ ಫೋನ್ಪೇ ನಂಬಲ್ಲಿ ರೊಕ್ಕ ಇದೆ. 5,000 ಸಲಕ್ರಿ ಅದು ನಂದು ಕೊಟ್ಟಿಗೆದು GPS ಮಾಡಿಸಿ ಎಲ್ಲ ಮಾಡಿ ಬಿಲ್ ಹಾಕ್ತೀನಣ್ಣ, ಏನೂ ರೊಕ್ಕ ಕೊಡಬೇಡ, ನಾ ಬಿಲ್ ಹಾಕ್ತೀನಿ, ಅಮೌಂಟ್ ನಿನಗೆ ಹಾಕ್ತೀನಿ, 5,000 ರೂಪಾಯಿ ಲಂಚ ಕೊಡು ಅಂತ ಹೇಳಿದ್ರು ಅವರು. ಲಂಚ ಬೇಡಪ್ಪ, ನೀ ತಮ್ಮನೇ ಇದ್ದಿ ರೊಕ್ಕ ತಗೋ, ನಂಗೆ ಓಡಾಡೋದಾಗಲ್ಲ, ನಂಗೆ ಬರೋದಾಗಲ್ಲ. ನಾ ಯಾಕಂದ್ರೆ ಒಕ್ಕಲಿಗೆ ಇದ್ದೀನಿ, ನಂಗೆ ಬರೋದಾಗಲ್ಲ. ಅದು ಏನು ಮತ್ತೆ 6,000 ರೂಪಾಯಿ ತಗೋ ಅಂತೇಳಿ ಅಂದಿದ್ದಕ್ಕೆ 5,000 ರೂಪಾಯಿ ಆಲ್ರೆಡಿ ಅವ್ರಿಗೆ ಫೋನ್ಪೇ ಮಾಡ್ಸಿನ್ರಿ ನಾನು ರೊಕ್ಕ ಮತ್ತೊಬ್ರು ಮುಖಾಂತರ ಅಂತ. ನಮ್ಮ ದೋಸ್ತನ ನಂಬಲ್ಲಿ ರೊಕ್ಕ ನನಗದು ಏನೂ ಗೊತ್ತಿಲ್ಲ. ನನಗೊಂದು ನಂದು ಕೊಟ್ಟಿಗೆದು ಬಿಲ್ ಹಾಕಿರು. ಬಿಲ್ ಹಾಕಿದಕ್ಕೆ ಏನು ಮಾಡ್ಯಾರ್ರಿ, ಅಪ್ರೂವಲ್ ಆಗಿಲ್ರಿ. ಅದು ಆಲ್ರೆಡಿ ಒಂದು ಪೇಮೆಂಟ್ ಹಾಕ್ಯಾರ್ರಿ. 18 4 ಅಕೌಂಟ್